ವೆಲ್ಕಮ್ ಟು ಅನುಶ್ರೀ ಮೇಘರಾಜ್ ಯೂಟ್ಯೂಬ್ ಚಾನಲ್. ನಾನು ಮಾಡುವ ರೆಸಿಪಿ ಪುಳಿಯೋಗರೆ. ಬೇಕಾಗುವ ಸಾಮಗ್ರಿಗಳು: 3 ಸ್ಪೂನ್ ಎಣ್ಣೆ, 1 ಸ್ಪೂನ್ ಸಾಸಿವೆ, 1 ಸ್ಪೂನ್ ಜೀರಿಗೆ, ಶೇಂಗಾ ಬೀಜ, ಕಡಲೆಬೇಳೆ, 3 ರಿಂದ 4 ಮೆಣಸಿನ್ಕಾಯಿ, ಒಣಮೆಣಸಿನ್ಕಾಯಿ, 3 ರಿಂದ 4 ಹೆಸರು ಕರಿಬೇವು, ಪುಳಿಯೋಗರೆ ಪೌಡರ್ 3 ರಿಂದ 4 ಸ್ಪೂನ್, 1 ಸ್ಪೂನ್ ಖಾರ ಪುಡಿ, ಅರ್ಧ ಸ್ಪೂನ್ ಅರಿಶಿನ ಪುಡಿ, ರುಚಿಗೆ ತಕ್ಕಷ್ಟು ಉಪ್ಪು, ಕೊತ್ತಂಬರಿ. ಮಾಡುವ ವಿಧಾನ ನೋಡೋಣ ಬನ್ನಿ. ಗ್ಯಾಸ್ ಆನ್ ಮಾಡಿದ ನಂತರ ಕಡಾಯಿಯನ್ನು ಇಡಿ. ಕಡಾಯಿ ಸ್ವಲ್ಪ ಬಿಸಿಯಾಗಲು ಬಿಡಿ. ಬಿಸಿಯಾದ ನಂತರ ಎಣ್ಣೆಯನ್ನು ಹಾಕಿ. ಎಣ್ಣೆ ಬಿಸಿಯಾಗಲು ಬಿಡಿ. ನಾನು ನಾರ್ಮಲ್ ಎಣ್ಣೆನೇ ಯೂಸ್ ಮಾಡ್ತಾ ಇದ್ದೀನಿ. ಬೇಕಾದರೆ ತುಪ್ಪ ಸಹ ಯೂಸ್ ಮಾಡ್ಬೋದು. ನಾನು ಇಲ್ಲಿ ಎಣ್ಣೆಯಲ್ಲೇ ಮಾಡಿ ತೋರಿಸ್ತೇನೆ. ಸ್ವಲ್ಪ ಸಾಸಿವೆ, ಸ್ವಲ್ಪ ಜೀರಿಗೆ, ಒಣಮೆಣಸಿನ್ಕಾಯಿ. ಖಾರ ಅನುಗುಣವಾಗಿ ಹಾಕ್ಕೋಬೇಕು. ಖಾರ ಜಾಸ್ತಿ ತಿನ್ನೋರಿಗೆ ಚೆನ್ನಾಗಿರುತ್ತೆ. ಖಾರ ಸ್ವಲ್ಪ ತಿನ್ನೋರಿಗೆ ಸಹ 3 ರಿಂದ 4 ಹಾಕ್ಕೊಳ್ಳಿ. ಇನ್ನು ಹೆಚ್ಚಿಗೆ ಖಾರ ಬೇಕಂದರೆ ಜಾಸ್ತಿನೇ ಹಾಕ್ಕೋಬೋದು ಒಣಮೆಣಸಿನ್ಕಾಯಿನ. ಅದಾದ ನಂತರ ಸ್ವಲ್ಪ ಶೇಂಗಾ ಬೀಜ, ಕಡಲೆಬೇಳೆ, ಉದ್ದಿನಬೇಳೆ ಇನ್ನು ಮುಂತಾದವನ್ನು ಹಾಕ್ಕೋಬೋದು. ಬಟ್ ನಾನಿಲ್ಲಿ ಶೇಂಗಾ ಬೀಜ, ಕಡಲೆಬೇಳೆ ಅಷ್ಟೇ ಹಾಕ್ಕೊತಾ ಇದ್ದೀನಿ. ಅದು ಸ್ವಲ್ಪ ಕ್ರಿಸ್ಪಿ ಆಗೋವರೆಗೂ ಬೇಯಿಸ್ಕೊಳ್ಳೋಣ. ಕೈ ಆಡ್ಕೊತಾನೆ ಇರಬೇಕು, ಯಾಕಂದರೆ ಅದು ಕೈ ಆಡೋದನ್ನು ಬಿಟ್ಟರೆ ಸೀದೋಗೋ ಚಾನ್ಸಸ್ ಇರುತ್ತೆ. ಸೀದೋದ್ರೆ ಚೆನ್ನಾಗಿರಲ್ಲ. ಅದಕ್ಕೋಸ್ಕರನೇ ಕೈ ಆಡ್ತಾನೆ ಇರಬೇಕು. ಕ್ರಿಸ್ಪಿ ಆದ ನಂತರ ಕೈ ಆಡ್ಕೊತಾ ಇರಿ. ಕರಿಬೇವಿನ ಸೊಪ್ಪು. ಕೈ ಆಡ್ತಾ ಇರಿ, ಯಾಕಂದರೆ ಸೀದೋಗೋ ಚಾನ್ಸಸ್ ಇರುತ್ತೆ. ಪುಳಿಯೋಗರೆ ಪುಡಿ, ಅರಿಶಿನ ಪುಡಿ, ಖಾರ ಪುಡಿ, ರುಚಿಗೆ ತಕ್ಕಷ್ಟು ಉಪ್ಪು. ಕೈ ಆಡ್ತಾ ಇರಿ. ಗೊಜ್ಜು ರೆಡಿ ಆಗಿದೆ. ಅನ್ನ ಉದುರುದ್ರಾಗಿ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ. ಅನ್ನ ಹಾಕ್ಕೊಂಡು ಸ್ವಲ್ಪ ಮಿಕ್ಸ್ ಮಾಡಿ
ಅನ್ನ ಹಾಕ್ಕೊಳ್ಳಿ. ಉದುರಾಗಿ ಮಾಡಿ ಇಟ್ಕೊಂಡಿದ್ದ ಅನ್ನವನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ. ರಾತ್ರಿ ಉಳಿದಿರೋ ಅನ್ನ ಸಹ ಹಾಕಿ ಮಾಡಬಹುದು. ಪ್ಲೇಟಿಗೆ ಸರ್ವ್ ಮಾಡಿದ್ದೀನಿ. ಬಿಸಿ ಬಿಸಿಯಾದ ಪುಳಿಯೋಗರೆ ರೆಡಿ ಆಗಿದೆ. ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ.